ನೋಡಿರಿ ಕ್ವಶನ್ ನೋಡಿ ಎಷ್ಟದ, ಸ್ವಲ್ಪ ಪ್ರಶ್ನೆಯಿಂದ ಸ್ವಲ್ಪ ಲಾಂಗ್ ಅದ ಅಷ್ಟೇ, ಅದು ಭಾಳ ಸರಳವಾದ ಪ್ರಶ್ನೆ ಅದು. ಪ್ರಶ್ನೆಯನ್ನು ಅರ್ಥ ಮಾಡ್ಕೋಬೇಕು, ಪ್ರಶ್ನೆ ಉತ್ತರವನ್ನು ಕಂಡು ಹಿಡಿದು ಭಾಳ ಸರಳವಾದಂಥದ್ದು. ನೋಡ್ರಿ, ಒಬ್ಬ ತಂದೆಯು ಮಗಳ ಜನ್ಮದಿನ ಆಚರಣೆಗೋಸ್ಕರ ಕೆಲವು ಹುಡುಗರು ಮತ್ತು ಹುಡುಗಿಯರು ಅಂದರೆ ಕೆಲವು ಹುಡುಗಿಯರು ಆಮಂತ್ರಣ ಕೊಟ್ಟನು. ಆಮಂತ್ರಣ ಅಂದರೆ ಇನ್ವೈಟ್ ಮಾಡ್ದ. ಯಾರು? ತಂದೆಯನವರು. ಹುಡುಗರ ಸಂಖ್ಯೆಯು ಹುಡುಗಿಯರ ಸಂಖ್ಯೆಗಿಂತ 2 ಕಡಿಮೆ ಇದೆ. ತಂದೆಯು ಪ್ರತಿ ಹುಡುಗನಿಗೆ ರು10 ಮತ್ತು ಪ್ರತಿ ಹುಡುಗಿಗೆ ರು20ರಂತೆ ಉಪಹಾರಕ್ಕಾಗಿ ಹಣವನ್ನು ಕೊಟ್ಟನು. ಉಪಹಾರ ಅಂದರೆ ಟಿಫನ್, ನಾಷ್ಟ. ಒಟ್ಟು ರು280ಗಳನ್ನು ಖರ್ಚು ಮಾಡಿದರೆ ಹುಡುಗರ ಸಂಖ್ಯೆ ಎಷ್ಟು ಅಂತ ಕೇಳ್ತಾರೆ. ಅಂದರೆ ಹುಡುಗರು ಅಂದರೆ ಏನಿಲ್ಲಿ? ಹುಡುಗರು ಅಂದ್ರೆ ನಾವು ಹುಡುಗರು ಅಂದರೆ ಏನು ಮಾಡ್ತೀವಿ? ಮೊದಲು ಗರ್ಲ್ ಅಂದ್ರೆ ಏನು? ಗರ್ಲ್ ಅಂದ್ರೆ ಹುಡುಗಿಯರು. ಆಮೇಲೆ ಬಿ ಅಂದ್ರೆ ಬಾಯ್ ಅಂದ್ರೆ ಹುಡುಗರು ಅಂತ ಮಾಡಮ್ಮ. ಅಂದ್ರೆ ಇಲ್ಲಿ ಯಾರು ಹೆಚ್ಚದಾರ ಯಾರು ಕಡಿಮೆ ಅದಾರ? ಹುಡುಗಿಯರು ಎಷ್ಟದಾರ ಗೊತ್ತಿಲ್ಲ, ಆ ಹುಡುಗಿಯರಿಗಿಂತ ಹುಡುಗರು 2 ಕಡಿಮೆ ಅದಾರ. ಅದಕ್ಕೆ -2 ಮಾಡಿದೀವಿ. 2 ಹೆಚ್ಚಿಗೆ ಅಂತಂದ್ರೆ +2 ಮಾಡ್ತಿದ್ದೀವಿ. ಇಷ್ಟೇ ಮುಗಿದೋಯ್ತು. ನಾವು ಇಲ್ಲಿ ಎಕ್ಸ್ ಬೆಲೆ ಅಂತ ಕಂಡು ಹಿಡಿದು ಬಿಟ್ಟರೆ ನಮ್ಗೆ ಮುಗೀತು. ಅಂದರೆ ಇದಕ್ಕೆ ಈ ಒಂದು ವಿಚಾರಕ್ಕೆ ಒಂದು ನಾವು ಸಮೀಕರಣವನ್ನು ತಯಾರು ಮಾಡ್ಕೋಬೇಕು. ಹುಡುಗರು ಎಷ್ಟದಾರಪ್ಪ? ಹುಡುಗರು x-2 ಅದಾರ. x-2 ಅದಾರ. ಪ್ರತಿಯೊಬ್ಬರಿಗೆ ಎಷ್ಟು ಹಣವನ್ನು ಹಂಚ್ತಾನಮ್ಮ? ಪ್ರತಿಯೊಬ್ಬರಿಗೆ ಹಂಚುವ ಹಣ ಎಷ್ಟು? 10 ರೂಪಾಯಿ ಅದ. ಅದಕ್ಕೆ × 10. ಆಮೇಲೆ ಮತ್ತೇನು ಮಾಡ್ತಾನವ? ಹುಡುಗಿಯರಿಗೂ ಹಂಚ್ತಾನೆ. ಅದೇ ಪ್ರಕಾರವಾಗಿ ಹುಡುಗಿಯರಂದ್ರೆ ಎಕ್ಸ್ ಅದ, ಇವರಿಗೆ ಎಷ್ಟು ಹಂಚ್ತಾನೆ? ಪ್ರತಿಯೊಬ್ಬರಿಗೆ 10 ರೂಪಾಯಿಯನ್ನು ಹಂಚ್ತಾನೆ ಉಪಹಾರಕ್ಕಾಗಿ. × 10 ಆಯಿತು. ಇವರಿಬ್ಬರದು ಕೂಡಿಸಿದಾಗ ಎಷ್ಟಾಗ್ತದೆ ಖರ್ಚ? 280 ಬರ್ತದೆ. ಹುಡುಗಿಯರು 20 ಅದನ, ಹುಡುಗಿಯರು 20 ಆಯಿತು. ಅರ್ಥ? ಇಕ್ವೇಷನ್ ರೆಡಿ ಆಯಿತಾ? ಇನ್ನು ಈ 10ರಿಂದ ಎಕ್ಸಕ್ಕೆ ಗುಣಾಕಾರ ಮಾಡಬೇಕು. 10x - 2 × 10 ಪ್ಲಸ್ ಇಲ್ಲಿ 20x = 280 ಆಯಿತು. ಹೌದಾ? ಇಲ್ಲಿ 10x ಅದ, ಇಲ್ಲಿ 20x ಅದ. ಎಷ್ಟು x ಆಯಿತು? 30x ಆಯಿತು. -20 = 280 ಆಯಿತು. ಅಂದರೆ 30xಕ್ಕೆ 280, ಈ -20 ಇದ್ದಿದ್ದು ಏನಾಗ್ತದೆ ಈ ಕಡೆ ಬರುವಾಗ +20 ಆಯಿತು. ಅಂದರೆ 30x = 300 ಆಯಿತು. therefore x = 300/30. 0 ಹೋಯಿತು. 3 1 3 10 = 10 ಆಯಿತು. ಎಕ್ಸದ ಬೆಲೆ ಎಷ್ಟು ಬಂತು? 10 ಬಂತು. ಆದ್ದರಿಂದ x = 10 ಆಯಿತು. ಎಕ್ಸ್ ಅಂದರೆ ಏನಾಗಿದೆ ಇಲ್ಲಿ ನೋಡ್ರಿ? ಎಕ್ಸ್ ಅಂದರೆ ಏನಾಗಿದೆ ನೋಡ್ರಿ? ಎಕ್ಸ್ ಅಂದರೆ ಹುಡುಗಿಯರು ಗರ್ಲ್ ಆಗ್ಯದ. ಗರ್ಲ್ ಅಂದರೆ ಎಷ್ಟಾಯ್ತು ಅವ್ರಿಗೆ? 10 ಮಂದಿ ಹುಡುಗಿಯರು ಅದಾರ. 10 ಮಂದಿ ಹುಡುಗಿಯರು ಅದಾರ. ಇನ್ನು ಹುಡುಗರ ಸಂಖ್ಯೆ ಎಷ್ಟು ಅಂತ ಕೇಳ್ಯಾರ. ಹುಡುಗರ ಸಂಖ್ಯೆ ಅಂದರೆ x-2 ಅದ. ಎಕ್ಸ್ ಅಂದರೆ ಎಷ್ಟಾಗ್ಯದ? 10 ಆಗ್ಯದ. -2 ಆಯಿತು = 8 ಆಯಿತು. ಇದು ನಮ್ಮ ಆನ್ಸರ್ ಆಯಿತು. ಇದು ನಮ್ಮ ಆನ್ಸರ್. ಎಷ್ಟು? ಹುಡುಗರ ಸಂಖ್ಯೆ ಎಷ್ಟು? ದ ರೈಟ್ ಆಪ್ಷನ್ಸ್ ಎ. ಅರ್ಥ ಆಯಿತು? ನೋಡ್ಕೊರಿ, ಚೆಕಪ್ ಮಾಡ್ಕೊರಿ. ನೋಡಿ ಕ್ವೆಶ್ಚನ್ ನಂಬರ್ ಎಷ್ಟು ನೋಡಿ. 0.0009 ವರ್ಗಮೂಲವೆಷ್ಟು ಅಂತ ಕೇಳ್ತಾರೆ. ಅಂದರೆ ಏನಪ್ಪ ಇದು? ಹೆಂಗೆ ಬರುತ್ತೆ ಪ್ರಶ್ನೆ? ಹಿಂಗೆ ಕೊಡ್ತಾರೆ. 0.0009 ವರ್ಗಮೂಲವನ್ನು ಕಂಡು ಹಿಡಿಯ ಅಂದರೆ ಅದಕ್ಕೆ ವರ್ಗಮೂಲ ಚಿಹ್ನವನ್ನು ಹಾಕೋಬೇಕು. = ಕ್ವೆಶ್ಚನ್ ಮಾರ್ಕ್. ಈ ತನಗಾಯಿತು. ಹೌದಾ? ಈ 0.009 ನಾನೇನು ಮಾಡ್ತೀನಿ? 9 ಅಪಾನ್ ಪಾಯಿಂಟ್ ಅಂದರೆ 1 1 2 3 4 1 2 3 4 ಹೌದಲ್ಲ? ಅಷ್ಟಕ್ಕೆ ರೂಟ್ ಹಾಕೊಂಡ್ಬಿಡ್ತೀನಿ. ಎಲ್ಲ ಒಂದೇ ಆಯ್ತಲ್ಲ, ಹೌದಲ್ಲ? ಇದನ್ನು ಹಿಂಗೂ ಆಗ್ತದ. ಅಂದ್ರೆ √9 ಅಪಾನ್ √1 2 3
4 ಇಷ್ಟ ಆಗ್ತದೆ. ಹಿಂಗೆ ಬರ್ಕೋಬೋದು. ಅಂದರೆ ಹೋಲ್ ರೂಟ್ ಇದ್ದಿದ್ದು ಸಪ್ರೇಟ್ ಈಗ ರೂಟ್ ಹಾಕೋಬೋದು ನಾವು. ಹೌದಾ? ಈಗ ಏನಾಯ್ತು ನೋಡ್ರಿ, 9 × 3 ಎಷ್ಟು? 3 ಆಯಿತು. ಆಮೇಲೆ 1 2 3 4 ಅದ. 1 × 3 ಒಂದೇ ಆಯಿತು. 1 × 3 ಒಂದೇ ಆಯಿತು. ಇಲ್ಲಿ 4 0 ಅದಾವ, ನಾ 2 0 ಕೊಡ್ತೀನಿ. 4 0 2 0 ಆಯಿತು. ಅಂದರೆ ವರ್ಗಮೂಲ ಚಿಹ್ನೆಯನ್ನು ಹೋಯಿತು. ಈಕ್ವಲ್ ಟು 3, ಇದು ದಶಮಾಂಶ ಇಡ್ತೀನಿ. 2 0 ಅದಾವ, ಒಂದು ಸ್ಥಾನ ಆಯಿತು. ಇನ್ನೊಂದು ಸ್ಥಾನ ಪಾಯಿಂಟ್ ರೂಢಿಗಾಗಿ 0 ಕೊಟ್ಟಿವಿ. ಅಂದರೆ ಇದು ಉತ್ತರ ಆಯಿತು. ಇದು ಬಿಡಿಸಿ ತರಿಸೋದಾಯ್ತು. ಇದು ಭಾಳ ಸರಳವಾದಂಥದ್ದು. ಶಾರ್ಟ್ ಟ್ರಿಕ್ ನೋಡ್ರಿ ಹೆಂಗದು. ಇದು 0.0009 ಅದ. 9 ವರ್ಗಮೂಲ ಎಷ್ಟು? 3 ಆಯಿತು. ಹೌದಲ್ಲ? ಇಲ್ಲಿ ಎಷ್ಟು ಅದಾವ? 1 2 3 4 ಸ್ಥಾನ ಅದಾವ. 2 ಸ್ಥಾನ ಬಿಟ್ಟು ಪಾಯಿಂಟ್ ಕೊಡೋದು. ಅಷ್ಟು ಡೈರೆಕ್ಟಾಗಿ ಬಂದುಬಿಡ್ತದೆ. ಬಿಡಿಸಿ ತೋರಿಸು ಅಂದರೆ ಹಿಂಗೆ ತೋರಿಸೋದು, ಇಲ್ಲ ಅಂದರೆ ಹಂಗೆ ಹೋಗೋದು. ಅರ್ಥ ಆಯಿತು? ದ ರೈಟ್ ಆಪ್ಷನ್ಸ್ ಎಷ್ಟು? ಡಿ. ರೈಟ್ ಆಪ್ಷನ್ಸ್ ಡಿ. ಭಾಳ ಸರಳವಾದಂಥ ಪ್ರಶ್ನೆ ಇದು. ಏನು ಪ್ರಶ್ನೆ ಕೇಳ್ತೀರಿ ಯಾರು? ಏನೂ ಇಲ್ಲ. ನೋಡಿ ಈ ಪ್ರಶ್ನೆ ನೋಡಿ ಹೆಂಗದ. ಎಷ್ಟು ಸಮಯದಲ್ಲಿ Rs. 600 ಮೇಲೆ 4% ದರದಂತೆ ₹120 ಸರಳ ಬಡ್ಡಿಯಾಗುತ್ತದೆ? ಅಂದರೆ ಇಲ್ಲಿ ನೋಡಿರಿ, 4% ದರದಂತೆ ಅಂದ್ರೆ 4% ದರ. ಇದು ತಿಂಗಳಿಗದೋ ವರ್ಷಕ್ಕದೋ ಅದು ಕೊಟ್ಟಿಲ್ಲ. ಆದ್ರೆ ಬರೀ 4% ಅಂದುಬಿಟ್ರೆ ಅಷ್ಟೇ. ಅದು ಸಾಲಿನ ಶೇಕಡದಾಗದೋ ತಿಂಗಳಿಗದೋ 6 ತಿಂಗಳ ಬಡ್ಡಿದೋ ಏನೂ ಗೊತ್ತಿಲ್ಲ. ಏನೂ ಕೊಟ್ಟಿಲ್ಲ ಅಂದ್ರೆ ಏನು ಮಾಡಬೇಕು? ಇಲ್ಲಿ ವರ್ಷಕ್ಕೆ ಅಂತ ತಿಳ್ಕೊಬೇಕು, ಸಾಲಿನ ಶೇಕಡ ಅಂತ ತಿಳ್ಕೊಂಬಿಡಬೇಕು. ಇದು ಸಾಲಿನ ಶೇಕಡ 4% ದರದಂತೆ ಅನ್ನುವಂಥ ಅರ್ಥವನ್ನು ಕೊಡ್ತದಂತ ನಾವು ಅರ್ಥ ಮಾಡ್ಕೋಬೇಕು. ಮಾಡಿದಾಗ ನಾವು ಏನು ಎಷ್ಟು ಸಮಯದಲ್ಲಿ ಅಂದ್ರೆ ನಾವು ಅವಧಿಯನ್ನು ಕಂಡುಹಿಡಬೇಕು. ಮೊದಲು ಅವಧಿ ಈಕ್ವಲ್ ಟು ಸರಳ ಬಡ್ಡಿ ಇಂಟು 100. ಸರಳ ಬಡ್ಡಿ ಇಂಟು 100 ಸರ್ವಸ್ವ ಬಾಗಿಲೆ ಅಸಲು ಇಂಟು ಬಡ್ಡಿ ದರ ಸರಳ ಬಡ್ಡಿ ಎಷ್ಟದಪ್ಪ ಇಲ್ಲಿ? 120 ಇಂಟು 100. ಅಸಲು ಎಷ್ಟದ? 600. ಬಡ್ಡಿ ದರ ಎಷ್ಟದ? 4%. ಇವೆರಡು ಸೊನ್ನೆಗಳು ಕಟ್ಟಾಯಿತು. 4 1 4 3 12 0 0 6 1 6 5 ಈಕ್ವಲ್ ಟು 5. ಏನಾಯಿತು? ವರ್ಷ ಆಯಿತು. ದ ರೈಟ್ ಆಪ್ಷನ್ಸ್ ಎಷ್ಟು? ಸಿ. ದ ರೈಟ್ ಆಪ್ಷನ್ಸ್ ಸಿ. ಮುಂದಿನ ಪ್ರಶ್ನೆ ನೋಡಿರಿ. ಪ್ರಶ್ನೆ ಹೆಂಗೆ ನೋಡಿದು? ₹1,600ಗಳಿಗೆ 2 ವರ್ಷ 4 ತಿಂಗಳಲ್ಲಿ ₹252 ಸರಳ ಬಡ್ಡಿಯಾದರೆ ವಾರ್ಷಿಕ ಬಡ್ಡಿ ದರ ಎಷ್ಟು? ಹೌದಲ್ಲ? ಅಂದ್ರೆ ಅಸಲು ಎಷ್ಟದಿಲ್ಲಿ? ಅಸಲು ಎಷ್ಟದ? ₹1,600 ಅದ. ಇನ್ನು ಅವಧಿ ಎಷ್ಟದ? ಅವಧಿ ಎಷ್ಟದ? 2 ವರ್ಷ 4 ತಿಂಗಳು. ಆಮೇಲೆ ಬಡ್ಡಿ ದರ ಕ್ವಶನ್ ಮಾರ್ಕ್ ಅದ. ಸರಳ ಬಡ್ಡಿ ₹252 ಅದ. ಇಲ್ಲಿ ವರ್ಷ ಮತ್ತು ತಿಂಗಳು ಎರಡೂ ಬಂದಾವೆ. ಹೌದಲ್ಲ? ಬಡ್ಡಿ ದರ ಏನದ? ವಾರ್ಷಿಕ ಬಡ್ಡಿ ದರ ಕೇಳ್ಯಾರ. ಅಂದರೆ ಬಡ್ಡಿ ದರ ಅಂತೂ ಚೇಂಜ್ ಮಾಡೋಕ್ಕಾಗೋದಿಲ್ಲ. ನಾವೇನು ಮಾಡಬೇಕು? ಅವಧಿಯನ್ನೇ ವರ್ಷದ ಮಾಡ್ಕೋಬೇಕು. ಒಂದಿಷ್ಟು ವರ್ಷದ ಒಂದಿಷ್ಟು ತಿಂಗಳದ. ಇವೆರಡು ವರ್ಷದ ಮಾಡ್ಕೋಬೇಕು. ಅಂದರೆ ಹೆಂಗಪ್ಪ? 2 ವರ್ಷ ಪ್ಲಸ್ 4/12 ತಿಂಗಳವನ್ನು ವರ್ಷದಲ್ಲಿ ಮಾಡ್ಕೋಬೇಕಾಗಿತ್ತು. ಅಂದ್ರೆ 12ರಿಂದ ಭಾಗಿಸಬೇಕು. ಹೌದು? ಇದು ಅಷ್ಟು ಕೂಡ ಏನಾಯಿತು? ವರ್ಷ ಆಯಿತು. ಇದು ಅಷ್ಟು ಕೂಡ ಇದನ್ನು ಸ್ವಲ್ಪ ಸಲೀಕರಿಸ್ಕೊಂಡಾಗ
4 ಒಂದಲೇ 4 ಮೂರಲೇ ಅಂದರೆ 2 ಪ್ಲಸ್ 1/3 ಆಯಿತು. ಲಸ ಎಷ್ಟು ಬಂತು? 3. ಹಾಂ ಎಷ್ಟೇ 1 ಮೂರಲೇ 3 ಬಂದರೆ 2 ಮೂರಲೇ 6 ಪ್ಲಸ್ 1 ಒಂದಲೇ 1 ಈಕ್ವಲ್ ಟು 6 1 7/3 ವರ್ಷ ಆಯಿತು. 7/3 ವರ್ಷ ಆಯಿತು. ಈಗೇನು ಕಂಡುಹಿಡಿಬೇಕು ನಾವು? ಬಡ್ಡಿ ದರವನ್ನು ಕಂಡುಹಿಡಿಬೇಕು. ಬಡ್ಡಿ ದರ ಕಂಡುಹಿಡಿಯಬೇಕಾದ್ರೆ ಸೂತ್ರ ಯಾವುದು? ಬಡ್ಡಿ ದರ ಈಕ್ವಲ್ ಟು ಸರಳ ಬಡ್ಡಿ ಇಂಟು 100 ಸರ್ವಸ್ವವಾಗಲಿ ಅಸಲು ಇಂಟು ಅವಧಿ. ಸರಳ ಬಡ್ಡಿ ಎಷ್ಟದಿಲ್ಲಿ? 252 252 ಇಂಟು 100 ಸರ್ವಸ್ವವಾಗಲಿ ಅಸಲು ಎಷ್ಟದ? 1600 ಇಂಟು ಅವಧಿ ಎಷ್ಟದ? 7/3 ಅದ. ಇದನ್ನು ನಾವು ಈ ಮೂರವನ್ನು ಉಲ್ಟಾ ಹಾಕೋಬೋದು. 252 ಇಂಟು 100 ಅಪಾನ್ 1600 ಇಂಟು 7 ಇದು ಭಾಗಾಕಾರದಲ್ಲಿ ಅದ. ಈ ಕಡೆ ಹೋಗುವಾಗ ಏನಾಗ್ತದ? ಗುಣಾಕಾರದಲ್ಲಿ ಆಯಿತು. ಈ 2 ಸರಿಗಳು ಕ್ಯಾನ್ಸಲ್. ಅದು 7 ಒಂದಲೇ 7 7 ಮೂರಲೇ 21 7 6ಲೇ 42 ಮತ್ತು 2 ಎಂಟ್ಲೆ 2 ಬಂದಲೇ 2 ಎಂಟ್ಲೆ ಇನ್ನೂ ಹೋಗ್ತದೆ. 2 4 8 2 9 ಇನ್ನೂ ಹೋಗೋದಿಲ್ಲ. 9 ಮೂರಲೇ ಎಷ್ಟು? 27/4. ಇದು ಮಿಶ್ರ ಭಿನ್ನರಾಶಿಯಲ್ಲಿ ಇಟ್ಟಾಗ ಎಷ್ಟಾಗ್ತದೆ? ಹಾಂ 6.34 ಇಂಟ್ರೆಸ್ಟ್ ಆಗ್ತದೆ. ದ ರೈಟ್ ಆಪ್ಷನ್ಸ್ ಎಷ್ಟು? ಎ. ದ ರೈಟ್ ಆಪ್ಷನ್ಸ್ ಎ. ಮಿಶ್ರ ಭಿನ್ನರಾಶಿ ಇಡೋದು ಗೊತ್ತದಲ್ಲ. ಹಾಂ ಈ ಪ್ರಶ್ನೆ ನೋಡಿರಿ, ಭಾಳ ಸರಳವಾದ ಪ್ರಶ್ನೆ ಇದೆ. ಸ್ವಲ್ಪ ಕಠಿಣ ಅನ್ನಿಸಬಹುದು, ಆದರೂ ಭಾಳ ಸರಳವಾದಂಥ ಪ್ರಶ್ನೆ. ಒಬ್ಬ ವ್ಯಕ್ತಿ ತನ್ನ ವೇತನದ 2/5 ಭಾಗವನ್ನು ಮನೆಯ ಬಾಡಿಗೆಗಾಗಿ, 3/10 ಭಾಗವನ್ನು ಕಿರಾಣಿಗಾಗಿ ಮತ್ತು 1/8 ಭಾಗವನ್ನು ಸಾರಿಗೆಗಾಗಿ ಖರ್ಚು ಮಾಡಿದನು. ಖರ್ಚು ಮಾಡಿ ಅವರು 1400ಗಳನ್ನು ಉಳಿತಾಯ ಮಾಡಿದರೆ ಅವನ ವೇತನವೆಷ್ಟು ಅಂತ ಕೇಳ್ತಾರೆ. ಅಂದರೆ ಖರ್ಚು ಮಾಡ್ತಾರೆ. ವೇತನ ಅಂದರೆ ಏನು? ಪೇಮೆಂಟ್, ಸಂಬಳ ಅಥವಾ ಪಗಾರ. ಅವ ಎಷ್ಟು ಖರ್ಚು ಮಾಡ್ತಾನಮ್ಮ? ಖರ್ಚು ಮಾಡಿದ ಭಾಗ ಮೊದಲು ತಗೋಬೇಕು. ಒಟ್ಟು ಖರ್ಚು ಮಾಡಿದ ಭಾಗ, ಒಟ್ಟು ಖರ್ಚು ಮಾಡಿದ ಭಾಗ ಒಟ್ಟು ಟೋಟಲ್ ಎಷ್ಟು ಭಾಗವನ್ನು ಖರ್ಚು ಮಾಡ್ಯಾನಪ್ಪ ಅಂತಂದ್ರೆ, ಅಂದರೆ ಮನೆಯ ಬಾಡಿಗೆಗಾಗಿ ಅಂದರೆ 2/5 ಖರ್ಚು ಮಾಡ್ಯಾನ, ಪ್ಲಸ್ ಕಿರಾಣಿಗಾಗಿ ಅಂದರೆ ಕಿರಾಣಿ ಸಂತಿ ಎಷ್ಟು? ಮನೆ ಬಾಡಿಗೆಗಾಗಿ ಏನಿದು 3/10 ಭಾಗವನ್ನು ಕಿರಾಣಿಗಾಗಿ ಅಂದರೆ 3/10 ಪ್ಲಸ್ ಮತ್ತು 1/8 ಭಾಗವನ್ನು ಸಾರಿಗೆಗಾಗಿ ಅಂದರೆ ಟ್ರಾನ್ಸ್ಪೋರ್ಟ್, ಹೋಲಿಕೆ ಬರಲಿಕ್ಕೆ ಹಿಂಗೆ ಎಷ್ಟದು? 1/8. ಇಷ್ಟನ್ನು ಖರ್ಚು ಮಾಡ್ತಾನೆ. ಇಷ್ಟು ಅಂದರೆ ಟೋಟಲ್ ಎಷ್ಟು ಅಂತ ನಾವು ತಿಳ್ಕೊಬೇಕು. ಟೋಟಲ್ ಎಷ್ಟು ಅಪ್ಪ ಅಂದ್ರೆ ಇದ್ರದ್ದು ಲಸವನ್ನು ತಗೋಬೇಕು. ಲಸ ಎಷ್ಟು ಬರ್ತದೆ? 40 ಬಂತು ಲಸ. 5 ಎಷ್ಟಲೇ? 5 8ಲೇ 40, 10 4ಲೇ 40, 8 5ಲೇ 40, 8 2ಲೇ 16 ಪ್ಲಸ್ 3 4ಲೇ 12 ಪ್ಲಸ್ 1 5ಲೇ 5 ಎಷ್ಟಾಯಿತು? 33/40 ಭಾಗವನ್ನು ಖರ್ಚು ಮಾಡ್ದ. ಖರ್ಚು ಮಾಡೋದಕ್ಕೆ ಒಂದಿಷ್ಟು ಉಳಿತದೆ. 40
40/40 ಭಾಗವನ್ನು ಖರ್ಚು ಮಾಡ್ಯಾನಂದ್ರೆ ಪೂರ್ತಿ ಖರ್ಚು ಮಾಡ್ಯಾನಂತ ಅರ್ಥ. ಆದರೆ ಪೂರ್ತಿ ಖರ್ಚು ಮಾಡಿಲ್ಲ ಅವ. 33/40 ಅಷ್ಟೇ ಖರ್ಚು ಮಾಡ್ಯಾನ. 33/40 ಅಂದರೆ ಎಷ್ಟು? ಉಳಿದ ಭಾಗ ಎಷ್ಟು ಅಂದರೆ ಉಳಿದ ಭಾಗ ಈಕ್ವಲ್ ಟು ಉಳಿದ ಭಾಗ ಈಸ್ ಈಕ್ವಲ್ ಟು ಒಟ್ಟು ಭಾಗ ಟೋಟಲ್ ಭಾಗ ಎಷ್ಟಾಗ್ತದೆ ಇಲ್ಲಿ? 40/40. ಎಲ್ಲರೂ ಒಂದು ಅಂತ ತಿಳ್ಕೊತಾರೆ, ಇದನ್ನು ಒಂದೇ ಆಗ್ತದೆ. ಇದರಲ್ಲಿ -33/40 ಅಂದರೆ ಎಷ್ಟು ಬಂತು? ಇಲ್ಲಿ 40 ಆಯಿತು, 40 ಇಲ್ಲಿ 40 - 33 ಎಷ್ಟು ಉಳಿತದ? 7/40 ಭಾಗವನ್ನು ಉಳಿಸ್ತಾನೆ. 7/40 ಭಾಗವನ್ನು ಉಳಿಸ್ದ. ಇದು ಪಾಯಿಂಟ್ ನಂಬರ್ 2ನೇ ಪಾಯಿಂಟ್. ಇದು ಇನ್ನು 3ನೇ ಪಾಯಿಂಟ್ ಅಂದರೆ ಏನು? ಉಳಿದ ಭಾಗ 7/40 ಆಯಿತು ಅಂದರೆ 1400 ಉಳಿಸುತ್ತಾನೆ. ಅಂದರೆ ಉಳಿದ ಭಾಗಕ್ಕೆ 1400ಕ್ಕೆ ಈಕ್ವಲ್ ಆಯಿತು. ಅಂದರೆ ಉಳಿದ ಭಾಗ, ಆದ್ದರಿಂದ ಉಳಿದ ಭಾಗ ಈಕ್ವಲ್ ಟು ಉಳಿತಾಯ ಹಣ. ಎರಡು ಈಕ್ವಲ್ ಆಯಿತು. ಉಳಿದ ಭಾಗ ಎಷ್ಟದ? 7/40 ಅದ. ಉಳಿತಾಯ ಹಣ ಎಷ್ಟದ? 1400 ರೂಪಾಯಿಗಳದಾವೆ. ಹೌದಲ್ಲ? ಅಂದ್ರೆ ಉಳಿದ ಭಾಗ ಅಂದರೆ ಇಷ್ಟು ಉಳಿತಾಯ ಮಾಡ್ಯಾನ. ಅಂದರೆ ಮೊದಲು ಹಣವೆಷ್ಟಿತ್ತಲ್ಲಿ ಟೋಟಲ್ ಒಂದು ಬಲ್ಲಿ 40/40 ಇತ್ತು. ಹೌದಲ್ಲ? ಅಂದ್ರೆ ವೇತನವೆಷ್ಟು ಅಂತ ಕೇಳ್ತಾರೆ. ವೇತನವನ್ನು ಹೆಂಗೆ ಕಂಡುಹಿಡಿಬೇಕಾದ್ರೆ ನೋಡ್ರಿ, ಇಲ್ಲಿ ವೇತನ ಈಕ್ವಲ್ ಟು 7/40ಕ್ಕೆ 7/40ಕ್ಕೆ ಎಷ್ಟು ಉಳಿಸ್ತಾನಮ್ಮ? 1400 ರೂಪಾಯಿನ ಉಳಿಸ್ತಾನೆ. ಪೂರ್ತಿ ವೇತನ ಎಷ್ಟು? 40/40ಕ್ಕೆ ಎಷ್ಟು? ಅರ್ಥ ಆಗ್ಲಿಕ್ಕತ್ತದ? ಎಕ್ಸ್ ಈಕ್ವಲ್ ಟು ಎಷ್ಟು? 40/40 ಇಂಟು 1400 ಸರಸವಾಗಲಿ 7/40 ಇಷ್ಟಾಯಿತು. ಇದನ್ನು ಜಾಗ ಇಲ್ಲೆಲ್ಲ ಬಿಡಿಸ್ಲಿಕ್ಕೆ ಎಲ್ಲಿ ಬಿಡಿಸ್ಬೇಕು? ಎಲ್ಲಿ ಬಿಡಿಸ್ಕೊಡ್ಲಿ ನಿಮಗೆ? ಇಲ್ಲಿ ಬಿಡಿಸ್ಕೊಡ್ಲಿ. ಇವು 40 ಕ್ಯಾನ್ಸಲ್ ಆಯಿತು, ಒಂದಾಯ್ತು. ಅದು ಏನು ಉಳಿತಲ್ಲಿ? 1400 ಅಪಾನ್ 7/4 ಉಳಿತು ಈಕ್ವಲ್ ಟು 1400 ಅಪಾನ್ 7 ಇಂಟು 4 ಆಯಿತು. 7 ಒಂದಲೇ 7 ಎರಡಲೇ 2 0ಕ್ಕೆ 2 0 ಈಕ್ವಲ್ ಟು 2 4ಲೇ 8 2 0ಕ್ಕೆ 2 0. ಏನೋ ತಪ್ಪಾಯ್ತನೋ? ಎಲ್ಲೇ ಒಂದು 0 ಜಂಪ್ ಆಗ್ಯದ. ಎಲ್ಲಿ ಒಂದು 0 ಜಂಪ್ ಆಯಿತು? ಹಾಂ ಇಲ್ಲಿ ತಪ್ಪಾಗಿದೆ. ಎಲ್ಲಿ ತಪ್ಪಾಗ್ಯದಪ್ಪ ಅಂದ್ರೆ ಇಲ್ಲಿ 40 ಆಗಬೇಕು. ಹಾಂ ಅಂದರೆ ಇಲ್ಲಿ 40 ಆಯಿತು. ಹೌದಲ್ಲ? ಇಲ್ಲಿನ್ನೂ 40 ಆಗಿಬಿಡ್ತು. ಆವಾಗ 2 2 2 4 8 2 0 ಇದೊಂದು 0 3 0 ಆಯಿತು. ಒಟ್ಟು ಅವನು ವೇತನ ಎಷ್ಟಿತ್ತು? 8,000 ರೂಪಾಯಿಗಳಿದ್ದು. ದ ರೈಟ್ ಆಪ್ಷನ್ಸ್ ಎ. ಅರ್ಥ ಆಯ್ತು ಹೇಳಿದ್ದು? ನೋಡ್ರಿ, ಈ ಪ್ರಶ್ನೆ ಭಾಳ ಇದು ಸರಳವಾದಂಥ ಪ್ರಶ್ನೆ. ಭಾಳ ಸರಳವಾಗಿ ಬಿಡಿಸ್ಬೇಕಿದು. ಒಂದು ವೇಳೆ 2A = 3B ಮತ್ತು 4B = 5C ಆದರೆ A ಅನುಪಾತ C = ಕ್ವಶನ್ ಮಾರ್ಕ್ ಅಂತ. ಅಂದ್ರೆ ಇಲ್ಲಿ 2Aಕ್ಕೆ 3B ಈಕ್ವಲ್ ಆಯಿತು. ಅಂದರೆ ಇಲ್ಲಿ A/B ಆಯಿತು. ಯಾಕೆ? ಬಿನ ಇಲ್ಲಿ ಇಂಟು ಇರುತ್ತೆ, ಈ ಕಡೆ ಬರುವಾಗ ಏನಾಯಿತು? ಭಾಗಾಕಾರ ಆಯಿತು. ಈಕ್ವಲ್ ಟು 3 ಅಂತೂ ಅಲ್ಲೇ ಅದ, 2 ಈ ಕಡೆ ತೊಗೊಂಡ್ಬಿಡು. ಇಷ್ಟಾಯಿತು. ಅಂದ್ರೆ A ಅನುಪಾತ B = 3/2 ಆಯಿತು. ಇದೇ ಪ್ರಕಾರವಾಗಿ ಇದನ್ನು ಬಗೆಹರಿಸ್ಕೊಂಡಾಗ, ಕ್ಲಿಯರ್ ಮಾಡ್ಕೊಂಡಾಗ 4Bಗೆ
ಏನು ಈಕ್ವಲ್ ಆಗ್ತದೆ 5C ಈಕ್ವಲ್ ಆಗ್ತದೆ. ಅಂದರೆ B/C ಈಕ್ವಲ್ ಟು 5/4 ಆಯಿತು. ಹೀಗಾಗಿ B ಅನುಪಾತ C ಈಕ್ವಲ್ ಟು 5/4 ಅಂತ ನಾವು ಹೇಳ್ಬೋದು. ಹೌದಾ? ಅಂದರೆ ಇಲ್ಲೇನಾಗ್ತದೆ, ಇನ್ನು ಎರಡನೇ ಸ್ಟೆಪ್ನ ನೋಡ್ರಿ. A ಅನುಪಾತ B ಅನುಪಾತ ಸ್ವಲ್ಪ ದೂರ ಬರ್ಕೋತೀನಿ. A ಅನುಪಾತ B ಅನುಪಾತ C ಆಯಿತು. A ಅನುಪಾತ B ಎಷ್ಟಾಗ್ಯದ 3/2 ಆಗ್ಯದ. ಅಂದ್ರೆ 3/2 ಆಗ್ಯದ. 3/2 ಆಯಿತು. ಇನ್ನು B ಅನುಪಾತ C ಏನಾಗ್ಯದ 5/4 ಆಗ್ಯದ. ಅದು B ಜಾಗದಾಗ 5 ಬರ್ಕೊಂಡೆ, ಅನುಪಾತ 4 ಬರ್ಕೊಂಡೆ. ಇಲ್ಲೆಲ್ಲ ಅನುಪಾತ ಚಿಹ್ನೆಗಳು ಇದ್ದೇ ಇರ್ತಾವೆ. ಇನ್ನೇನು ಮಾಡಬೇಕು, ಖಾಲಿ ಇದ್ದಲ್ಲಿ ಏನು ಮಾಡಬೇಕು, ಬಾಕ್ಸ್ ಮಾಡ್ಕೋಬೇಕು. ಇಲ್ಲೊಂದು ಜಾಗ ಖಾಲಿ ಅದ, ಇಲ್ಲೊಂದು ಬಾಕ್ಸ್ ಆಯಿತು. ಇಲ್ಲೊಂದು ಜಾಗ ಖಾಲಿ ಅದ, ಇಲ್ಲೊಂದು ಬಾಕ್ಸ್ ಆಯಿತು. ಈ ಸಂಖ್ಯೆಯನ್ನು ಇಲ್ಲಿ ಬರ್ಕೋಬೇಕು. ಈ ಸಂಖ್ಯೆಯನ್ನು ಎಡಕ್ಕಿದ್ದ ಸಂಖ್ಯೆಯನ್ನು ಎಡಕ್ಕೆ ಬರ್ಕೋಬೇಕು, ಬಲಕ್ಕಿದ್ದ ಸಂಖ್ಯೆಯನ್ನು ಬಲಕ್ಕೆ ಬರ್ಕೋಬೇಕು. ಹೌದಲ್ಲ? ಇದ್ರ ಮುಂದಿನ ಸಂಖ್ಯೆಯನ್ನು ಇಲ್ಲಿ ಬರ್ಕೊಂಡಿವಿ, ಇದ್ರ ಹಿಂದಿನ ಸಂಖ್ಯೆಯನ್ನು ಇಲ್ಲಿ ಬರ್ಕೊಂಡಿವಿ. ಇಷ್ಟು ಬರ್ಕೊಂಡಿದ್ದು ಏನು ಮಾಡಬೇಕು, ದ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ನಂಬರ್ 3, ಇವೆರಡೂ ಏನು ಮಾಡಬೇಕು, ಗುಣಾಕಾರ ಮಾಡ್ಕೋಬೇಕು. ಅಂದ್ರೆ 3 5 ಎಷ್ಟು 15 ಆಯಿತು, ಅನುಪಾತ 2 5 ಎಷ್ಟಾಯಿತು 10 ಆಯಿತು, ಅನುಪಾತ 2 4 8 ಆಯಿತು. ಆದ್ದರಿಂದ A ಅನುಪಾತ B ಅನುಪಾತ C ಏನಾಯಿತು 15 10 8 15 10 8 ಆಯಿತು. ಇವೆಲ್ಲ ಒಂದೇ ಸಂಖ್ಯೆಯಿಂದ ಭಾಗ ಮಾಡಲಿಕ್ಕೆ ಆಗ್ತದನು? ಆಗೋದಿಲ್ಲ. ಹೌದಲ್ಲ? 15 ಮತ್ತು 10 ಭಾಗ ಮಾಡಿದಾಗ 8 ಉಳಿತದೆ. 8 ಮತ್ತು 10 ಭಾಗ ಮಾಡಿದಾಗ 15 ಉಳಿತದೆ. ಹೀಗಾಗಿ ಭಾಗ ಮಾಡೋಕೆ ಆಗೋದಿಲ್ಲ ನಮಗೆ. ಅದಕ್ಕೆ ನಾವೇನು ಮಾಡಬೇಕು, ಅವ್ರೇನು ಕೇಳ್ಯಾರ, A ಅನುಪಾತ C ಕೇಳ್ಯಾರಿಲ್ಲ. ಅಂದರೆ A ಅನುಪಾತ C ಈಕ್ವಲ್ ಟು ಎದ ಬೆಲೆ ಎಷ್ಟಾಯ್ತು ಇಲ್ಲಿ 15, ಅನುಪಾತ C ದ ಬೆಲೆ ಎಷ್ಟಾಯಿತು 8 ಆಯಿತು. ಇದು ನಮ್ಮ ಆನ್ಸರ್ ಆಯಿತು, 15 ಅನುಪಾತ 8. ದ ರೈಟ್ ಆಪ್ಷನ್ಸ್ ಎಷ್ಟು? ಡಿ. ರೈಟ್ ಆಪ್ಷನ್ಸ್ ಡಿ. ಇಂಥ ಪ್ರಶ್ನೆಯನ್ನು ಕಂಪಲ್ಸರಿ ಬಂದೇ ಬರ್ತದೆ ಸೈನ್ಸ್ ಸ್ಕೂಲ್ ಎಕ್ಸಾಮ್ದಲ್ಲಿ. ಇದನ್ನು ಲಕ್ಷ್ಯ ಕೊಟ್ಟು ಪ್ರಾಕ್ಟೀಸ್ ಮಾಡಬೇಕು. ನೋಡ್ಕೋರಿ, ಸ್ಕ್ರೀನ್ಶಾಟ್ ಹಾಕೋರಿ, ಪ್ರಾಕ್ಟೀಸ್ ಮಾಡಿರಿ ಬೇರೆ ಬೇರೆ ಪ್ರಶ್ನೆಯನ್ನು ಹಾಕ್ಕೊಂಡು.